ನಾನು ಒಬ್ಬ ರಾಜ ಅನ್ನೋ ಥರ ಫೀಲ್ ಕೊಡ್ತಿದ್ದೆ ನನಗೆ. ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹೇಮಂತ್ ಜೈನ್ ವ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಮೈಸೂರಿನ ಅತ್ಯದ್ಭುತವಾದ ಸುಂದರವಾದ ಒಂದು ರಾಜಮನೆತನದ ಒಂದು ಪ್ಯಾಲೇಸಿಗೆ ಬಂದಿದ್ದೀವಿ. ಆ ಪ್ಯಾಲೇಸ್ ಯಾವುದು ಅಂತಂದರೆ ಲಲಿತ್ ಮಹಲ್ ಪ್ಯಾಲೇಸ್ ಅಂತ ಅಂದ್ಬಿಟ್ಟು. ಈ ಪ್ಯಾಲೇಸನ್ನು ದೂರದಿಂದ ನೋಡೋದಕ್ಕೆ ಒಂದು ಫಾರಿನ್ ಪ್ಯಾಲೇಸ್ ಥರ ಕಾಣಿಸುತ್ತೆ, ಬಟ್ ಇದ್ರ ಹಿಂದೆ ಇರೋ ಒಂದು ಹಿಸ್ಟ್ರಿ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವಾಗ ನಾನು ಲಲಿತ್ ಮಹಲ್ ಪ್ಯಾಲೇಸ್ ಮುಂದೆನೇ ನಿಂತಿದ್ದೀನಿ, ನಿಮಗೊಂದು ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿ. ಸೊ ದೂರದಿಂದ ನೋಡೋದಕ್ಕೆ ಒಂದು ಒಂದು ಫಾರಿನ್ ಪ್ಯಾಲೇಸ್ ಥರನೇ ಕಾಣಿಸುತ್ತೆ, ಬಟ್ ಹಿಂದೆ ಇರೋ ಹಿಸ್ಟ್ರಿ ತಿಳಿದ್ರೆ ನೀವು ಆಶ್ಚರ್ಯ ಆಗ್ತೀರಾ. ಸೊ ಈ ಪ್ಯಾಲೇಸ್ನ ಕಟ್ಟಿರೋದು ಸಹ ಬ್ರಿಟಿಷ್ ಆಡಳಿತ ಮಾಡಬೇಕಾದ್ರೆ ಬ್ರಿಟಿಷರೇ ಕಟ್ಟಿರೋದು ರಾಜಮನೆತನಕ್ಕೋಸ್ಕರ. ಸೊ ಒಡೆಯರ್ ಡೈನೆಸ್ಟಿ ನಡೀತಾ ಇತ್ತು ಅವಾಗ. ಸೊ ಅವರ ಆಳ್ವಿಕೆ ಮಾಡುತ್ತಿದ್ದಾಗ ಸೊ ಇದೊಂದು ಲಲಿತ್ ಮಹಲ್ ಪ್ಯಾಲೇಸ್ನ ಕಟ್ಟಿಸಿದ್ದಾರೆ. ಸೊ ಬನ್ನಿ ಒಳಗಡೆ ಎಲ್ಲ ನಾನು ನಿಮಗೊಂದು ಟೂರ್ ತೋರಿಸ್ತೀನಿ. ಆಮೇಲೆ ಇದ್ರ ಒಳಗಡೆ ಆರ್ಕಿಟೆಕ್ಚರ್ ಹೇಗಿದೆ, ಆಮೇಲೆ ಫಾರಿನರ್ಸ್ ಹೇಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಆರ್ಕಿಟೆಕ್ಚರ್ ಮಾಡಿದ್ದಾರೆ, ಆಮೇಲೆ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ ಒಳಗಡೆ, ಆಮೇಲೆ ಡಿಸೈನಿಂಗು, ಎಷ್ಟು ರೂಮ್ಸ್ ಇದೆ, ಆಮೇಲೆ ಎಷ್ಟು ಎಲ್ಲೆಲ್ಲಿ ಪಿಲ್ಲರ್ ಯಾವ್ಯಾವ ಥರ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೀವೊಂದು ಚಿಕ್ಕದಾಗಿ ಒಂದು ಔಟರ್ ಲುಕ್ನ ನೋಡ್ಕೊಳ್ಳಿ. ಸೊ ಕಂಪ್ಲೀಟ್ಲಿ ವೈಟ್ ಬಿಲ್ಡಿಂಗ್ ಆಗಿರುತ್ತೆ. ಸೊ ನಿಮಗೆ ಮೈಸೂರು ಬೆಟ್ಟ, ಚಾಮುಂಡೇಶ್ವರಿ ಬೆಟ್ಟದಿಂದ ನಿಂತ್ಕೊಂಡು ನೋಡೋದು ಸಹ ಈ ಬೆಟ್ಟ ನಿಮಗೆ ಇಲ್ಲಿ ಹಿಂದೆಗಡೆ ಏನಿದೆ ಇಲ್ಲಿ ಬೆಟ್ಟ ಕಾಣಿಸ್ತಿಲ್ಲ, ಬಟ್ ಚಾಮುಂಡೇಶ್ವರಿ ಬೆಟ್ಟದಿಂದ ನೀವು ನಿಂತ್ಕೊಂಡು ನೋಡಿದ್ರೆ ಲಲಿತ್ ಮಹಲ್ ಪ್ಯಾಲೇಸು ಕ್ಲೀನಾಗಿ ಕಾಣಿಸುತ್ತೆ. ಸೊ ನೋಡಿ, ಇದೆ ಲಲಿತ್ ಮಹಲ್ ಪ್ಯಾಲೇಸು. ಸೊ ಇಲ್ಲಿ ಆ್ಯಕ್ಚುಲಿ ನಮಗಿವತ್ತು ಒಂದು ಫಿಲಮ್ ಶೂಟ್ ಇತ್ತು, ನಾಗಾರ್ಜುನ ಅವ್ರದ್ದು ಒಂದು ಫಿಲಮ್ ಶೂಟ್ ಇತ್ತು, ಕಿಂಗ್ 100 ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಸೊ ನೋಡ್ಬೋದು ನೀವು, ಇಲ್ಲೆಲ್ಲ ಶೂಟಿಂಗ್ ಸೆಟಪ್ ಆಗಿದೆ. ಅಲ್ಲಿ ಮುಂದೆ ಒಂದು ಜಾಗ್ವಾರ್ ಕಾರು ಮತ್ತು ಒಂದು ಕಾಂಟೆಸ ಕಾರ್ ಕೂಡ ಬಂದಿದೆ ಶೂಟಿಂಗ್ ಪರ್ಪಸ್ಗೋಸ್ಕರ. ಸೊ ಲಲಿತಾ ಪ್ಯಾಲೇಸ್ ಮುಂದೆಗಡೆ ತುಂಬ ದೊಡ್ಡ ಪ್ಲೇಸ್ ಇದೆ. ಸೊ ಇದೆಲ್ಲ ಗಾರ್ಡನಿಂಗ್ ಇದೆ. ಸೊ ಇವಾಗ ಲಲಿತ್ ಪ್ಯಾಲೇಸು ಇಸ್ ಜಸ್ಟ್ ನಾಟ್ ಓನ್ಲಿ ಎ ಪ್ಯಾಲೇಸ್, ಇದನ್ನು ನಮಗೆ ಹೋಟೆಲ್ ಸಹ ಇಲ್ಲಿ ಸ್ಟೇಯಿಂಗ್ ಮಾಡ್ಬೋದು ಲಲಿತ್ ಮಹಲಲ್ಲಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಯಾರ್ಯಾರು ಮೈಸೂರಲ್ಲಿ ಸ್ಟೇ ಮಾಡಬೇಕು ಅಂತ ಅಂತಾರೋ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತಗೊಬೋದು. ಯಾರು ಅರಮನೆಯನ್ನು ಫೀಲ್ ಮಾಡಬೇಕು ಅಂತ ಅನ್ಕೊಂತಿರ್ತಾರೋ 1 ಡೇ 2 ಡೇ ಇಲ್ಲಿ ಸ್ಟೇ ಮಾಡಿಬಿಟ್ಟು ಆ ಅರಮನೆ ಥರದ್ದು ಒಂದು ಫೀಲಿಂಗ್ನ ಈಸಿಯಾಗಿ ತಗೊಬೋದು. ಸೊ ನೋಡ್ಬೋದು, ಇಲ್ಲೆಲ್ಲ ಶೂಟಿಂಗ್ ಸೆಟಪ್ ಇದೆ, ಕ್ಯಾಮ್ರಾ ಎಲ್ಲ ಇದೆ. ಇದು ಫ್ಯಾಂಟಮ್ ಕ್ಯಾಮ್ರಾ. ಸೊ ಲಲಿತ್ ಮಹಲ್ ಎಂಟ್ರೆನ್ಸ್ ಹತ್ರನೇ ನಾನಿದ್ದೀನಿ, ತೋರಿಸ್ತೀನಿ ನಿಮಗೆ ಎಂಟ್ರೆನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಡಿಸೈನಿಂಗ್ಸ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ಆಲ್ ದ ಸಿಂಬಲ್ಸ್ ಆಫ್ ಮೈಸೂರು ಎಂಪೈರ್. ಸೊ ಒಳಗಡೆ ಬರ್ತಿದ್ರೆ ಸೇಮ್ ರಾಜ ಫೀಲಿಂಗೇ ಬರುತ್ತೆ. ಸೊ ನಾವು ಒಬ್ಬ ರಾಜ ಅಂತ ಅನ್ನೋ ಥರನೇ ಫೀಲ್ ಕೊಡುತ್ತೆ ಇದು. ಸೊ ನೋಡಿ, ಇದೇ ಲಲಿತ್ ಮಹಲ್ ಪ್ಯಾಲೇಸ್ ಎಂಟ್ರೆನ್ಸು.
ಸೊ ಬನ್ನಿ ಇಲ್ಲಿ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಕುಮಾರ್ ಅಂತೇಳಿ. ಹಾಂ ಸರ್, ಲಲಿತ್ ಮಹಲ್ ಪ್ಯಾಲೇಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ ನಮಗೆ? ಇದು ಲಲಿತ್ ಮಹಲ್ ಪ್ಯಾಲೇಸ್ ಅಂದರೆ ಮೈಸೂರಲ್ಲಿ 2ನೇ ದೊಡ್ಡ ಅರಮನೆ ಸರ್. ಓಕೆ. ಬಿಳಿಯ ಮಹಲ್ ಅಂತ ಕೂಡ ಕರೀತಾರೆ, ಲಲಿತ್ ಮಹಲ್ ಅಂತೇಳಿ. ಆ್ಯಕ್ಚುಲಿ ಇದು ಮೈಸೂರು ಮಹಾರಾಜರದ್ದು ಗೆಸ್ಟ್ ಹೌಸ್ ಸರ್. ಓಕೆ. 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸ್ತಾರೆ. 1964ರಲ್ಲಿ ಇದು ಹೋಟೆಲಾಗಿ ಕನ್ವರ್ಟ್ ಆಗುತ್ತೆ. ಆವಾಗಿಂದ ಬರೋವಂಥ ಗೆಸ್ಟ್ಗಳಿಗೆ ಮತ್ತು ವಿಸಿಟರ್ಸ್ಗೂ ಕೂಡ ಇಲ್ಲಿ ಅಲೋ ಇದೆ. ವಿಸಿಟರ್ಸ್ಗೆ ಒಬ್ಬರಿಗೆ 100 ರೂಪೀಸ್ ಚಾರ್ಜಸ್ ಮಾಡ್ತೀವಿ. ಕಾಂಪ್ಲಿಮೆಂಟ್ರಿ ಕಾಫಿ ಮತ್ತು ಟೀ ಕೂಡ ಕೊಡ್ತೀವಿ. ಗ್ರೌಂಡ್ ಫ್ಲೋರ್ ನೋಡಿಕೊಂಡು ಮೊಬೈಲಲ್ಲಿ ಫೋಟೋಸ್ ತೊಗೊಂಡು ಹೋಗ್ಬೋದು. ಅದು 1 ಅವರ್ ಟೈಮಿಂಗ್ಸ್ ಇರುತ್ತೆ. ಮತ್ತು ಆನ್ಲೈನ್ ಬುಕ್ಕಿಂಗ್ ಮಾತ್ರ ಇಲ್ಲಿ ನಾವು ತೊಗೊಳ್ಳೋದು. ಸ್ಟಾರ್ಟಿಂಗ್ 6,000ದಿಂದ 35,000ವರೆಗೂ ಇದೆ. ಡಿಫ್ರೆಂಟ್ ಕ್ಯಾಟಗರಿ ರೂಮ್ಸ್ ಕೂಡ ಇದೆ ಸರ್. ಡೀಲಕ್ಸ್, ಎಕ್ಸಿಕ್ಯೂಟಿವ್ಸು, ಹೆರಿಟೇಜ್ ರೂಮ್ಸ್, ಹೆರಿಟೇಜ್ ಕ್ಲಾಸಿಕ್ ರೂಮ್ಸ್, ವೈಸ್ ರೈಸ್ ವುಡ್, ಡೂಪ್ಲೆಕ್ಸ್ ವುಡ್, ವೈಸ್ ರೈಸ್ ಸೂಟ್ವರೆಗೂ ಇದೆ. 6,000ದಿಂದ 35,000ವರೆಗೂ ರೇಟ್ ಇದೆ. ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬೆಟರ್ ಡಿಸ್ಕೌಂಟ್ ಕೂಡ ಇರುತ್ತೆ. ಲೈಕ್ ಮೇಕ್ ಮೈ ಟ್ರಿಪ್, ಪಗೋಡಾ, ನಮ್ಮದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, jungle.com ಅಂತೇಳಿ. ಅದರಲ್ಲೂ ಕೂಡ ಬುಕ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ. 2 PM ಚೆಕ್-ಇನ್ ಇರುತ್ತೆ, 12 o'clock ಚೆಕ್ಔಟ್ ಇರುತ್ತೆ. ಮತ್ತು ಸ್ವಿಮ್ಮಿಂಗ್ ಪೂಲ್, ಸ್ಪಾ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲ್ ಟೈಮಿಂಗ್ಸ್ ಮತ್ತು ಸ್ಪಾ ಎಲ್ಲ ಮಾರ್ನಿಂಗ್ 9ರಿಂದ ಈವ್ನಿಂಗ್ 5:30 ಬರುತ್ತೆ. ಹೆರಿಟೇಜ್ ಬಾರ್ ಕೂಡ ಇದೆ ಆ್ಯಂಡ್ ಬೇಕ್ರಿ ಕೂಡ ಇದೆ. ವಿಸಿಟರ್ಸ್ಗೂ ಕೂಡ ಅಲೋ ಇದೆ. ಎಲ್ಲರೂ ಬಂದು ಲಲಿತ್ ಮಹಲ್ ಪ್ಯಾಲೇಸ್ನ ನೋಡಲಿ ಅಂತೇಳಿ, ವಿಸಿಟರ್ಸು ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತೇಳಿ ಅವರು ಕೂಡ ನೋಡಲಿ ಅಂತೇಳಿ ವಿಸಿಟರ್ಸ್ನೂ ಕೂಡ ಅಲೋ ಮಾಡ್ತಾಯಿದ್ದೀವಿ ಸರ್. ಎಲ್ಲರೂ ಬಂದು ಲಲಿತ್ ಮಹಲ್ ಪ್ಯಾಲೇಸ್ಗೆ ಭೇಟಿ ಕೊಡಿ, ಸ್ಟೇ ಮಾಡಿ, ಒಂದು ಅರಮನೆಯಲ್ಲಿರುವಂಥ ಫೀಲ್ನ ನೀವು ಕೂಡ ಅನುಭವಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ತುಂಬ ಥ್ಯಾಂಕ್ಸ್ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಧನ್ಯವಾದ. ಸೊ ಗೈಸ್, ನೀವು ನೋಡಿದ್ರಲ್ಲ ಲಲಿತ್ ಮಹಲ್ ಬಗ್ಗೆ ಇನ್ಫಾರ್ಮೇಷನು. ಸೊ ನೀವು ಏನಾದರೂ ಒಂದು ಪ್ಯಾಲೇಸಲ್ಲಿ ಉಳ್ಕೊಬೇಕು, ಪ್ಯಾಲೇಸ್ ಫೀಲ್ ಬೇಕು ನನಗೆ, ನಾನು ಒಂದು ದಿವಸ ರಾಜ ಅನ್ನೋ ಥರ ಫೀಲ್ ಪಡ್ಕೊಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಲಲಿತ್ ಮಹಲ್ ಪ್ಯಾಲೇಸಿಗೆ ಬರಬೇಕು ಅಂತ ನಾನು ಹೇಳ್ತೀನಿ. ಸೊ ಇವಾಗ ಎಂಟ್ರೆನ್ಸಿಂದ ಬಂದುಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲೊಂದು ಸ್ಟೇರ್ ಕೇಸ್ ಇದೆ. ಸೊ ಸೇಮ್ ರಾಜರ ಮನೇಲಿ ಹೇಗಿರುತ್ತೋ ಇದು ರಾಜರ ಮನೆಯೇ. ಸೊ ತೋರಿಸ್ತೀನಿ ಬನ್ನಿ ಇವಾಗ ಕಿಂಗ್ ಪ್ಯಾಲೇಸಲ್ಲಿ ಹೇಗಿರುತ್ತೆ ಅಂತ ಒಳಗಡೆ ಇಂಟೀರಿಯರ್ ಎಲ್ಲ. ಸೊ ಇಲ್ಲೆಲ್ಲ ಶೂಟಿಂಗ್ ಸೆಟಪ್ ಆಗ್ತಿದೆ, ನೋಡ್ಬೋದು. ಕ್ಯಾಮ್ರಾ ಇದೆ. ಸೊ ಲೈಟಿಂಗ್ಸ್ ಏನು ಆನ್ ಮಾಡಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವಿತೌಟ್ ಲೈಟಿಂಗ್ಸು ಸಹ ತುಂಬ ಚೆನ್ನಾಗಿದೆ ಇದು ಪ್ಯಾಲೇಸು. ಸೊ ಇದ್ರ ಮೇಲ್ಗಡೆ ಹತ್ತಕ್ಕಾಗಲ್ಲ, ಅಲ್ಲಿ ಬೋರ್ಡ್ ಹಾಕ್ತಿದ್ದಾರೆ, ವಿಸಿಟರ್ಸ್ ನಾಟ್ ಅಲೌಡ್ ಬಿಹೈಂಡ್ ದಿಸ್ ಪಾಯಿಂಟ್ ಅಂತ. ಸೊ ನೋಡಿ, ಇಲ್ಲೂ ಎಲ್ಲ ಪೂರ್ತಿ ಶೂಟಿಂಗ್ ಸೆಟಪ್ ಮಾಡ್ತಿದೆ. ತೋರಿಸ್ತೀನಿ ನಿಮಗೆ, ಡೀಟೇಲಾಗಿ ತೋರಿಸ್ತೀನಿ. ಸೊ ಲೋ ಲೈಟಿಂಗಲ್ಲೂ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಕಲರಿಂಗ್ ಸ್ಕೀಮ್ ಎಲ್ಲ ಡಿಫ್ರೆಂಟ್ ಆಗಿದೆ.
ಸೊ ಮೇಲ್ಗಡೆ ಜಸ್ಟ್ ರೂಫ್ ಅಲ್ಲ, ರೂಫಿಗೆ ಎಷ್ಟು ಡಿಸೈನ್ ಮಾಡಿದ್ದಾರೆ ನೋಡಿ. ಸೊ ನೋಡಿ ಗೈಸ್, ಕಿಂಗ್ ಎಂಪೈರ್ ಅಂದರೆ ಹೀಗಿರುತ್ತೆ. ಎಷ್ಟು ದೊಡ್ಡದಾಗಿ ಜಾಗ ಇದೆ. ಜಸ್ಟ್ ಒಂದು ಮೀಟಿಂಗ್ ಮಾಡಬೇಕಂದ್ರೆ ಇಷ್ಟು ದೊಡ್ಡ ಜಾಗದಲ್ಲಿ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಚೇರ್ ಹಾಕಿದ್ದಾರೆ. ಸೊ ಇವಾಗ ಆ್ಯಕ್ಟರ್ ನಾಗಾರ್ಜುನ ತೆಲುಗು ಇಂಡಸ್ಟ್ರಿಲಿರೋದು ಮೂವಿ ಶೂಟ್ ಆಗ್ತಿರೋದು ಇಲ್ಲೇ, ಕಿಂಗ್ 100 ಅಂತ ಅಂದ್ಬಿಟ್ಟು. ನೋಡ್ಕೊಳ್ಳಿ ನೀವು, ಈ ಸೀನೆಲ್ಲ ನಿಮಗೆ ಮೂವಿಲಿ ನೋಡೋಕ್ಕೆ ಸಿಗುತ್ತೆ. ಸೊ ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಮೇಲ್ಗಡೆ ಅದು ಏನಿದೆ ನಿಮಗೆ, ಅದು ಹೆಡ್ಡು ಅದೆಲ್ಲ ಗ್ಲಾಸಲ್ಲಿ ಬಿಲ್ಡ್ ಮಾಡಿರೋದು. ಲೈಟಿಂಗ್ಸ್ ಎಲ್ಲ ತಗೊಂಡೋಗ್ತಿದ್ದಾರೆ. ಸೊ ಮೋಸ್ಟ್ಲಿ ನಾಗಾರ್ಜುನ ಅವರು ಇದ್ರ ಮೇಲೆ ಕುತ್ಕೊಂಡು ಏನಾದರೂ ಸಂದೇಶ ಕೊಡ್ಬೋದು ಅನ್ಕೊಂತೀನಿ ಮೂವಿಲಿ. ಸೊ ಅದಕ್ಕೋಸ್ಕರನೇ ತಂದಿದ್ದಾರೆ. ಶೂಟಿಂಗ್ ಇದ್ದಿದ್ದು ಐಟಮ್ಮು. ಅದು ವ್ಯೂ ಹೇಗಿದೆ ಅಂತ ನೋಡಿ ಹಿಂದೆ.